ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತರ. ಆತ್ಮೀಯರೇ, ಒಂದು ಭಾಳ ಪ್ರಮುಖವಾದ ಡೆವಲಪ್ಮೆಂಟ್. ಸೌದಿಯವ್ರ ಮಂತ್ರಿ ಆದರೂ ಅದು ಅಸಲಿ ಖುಷಿ ಪಡೋ ವಿಷಯ. ಆದರೆ ಗೋಕಾಕದಲ್ಲಿ ಈ ಗೋಕಾಕದ ಮಿನಿಸ್ಟ್ರ್ ಏನಪ್ಪ ಅನ್ನೋಷ್ಟು ಖುಷಿಪಟ್ಟವರು ನಮ್ಮ ಕಡಾಡಿ ಬೆಂಬಲಿಗರು. ಡಾಕ್ಟರ್ ಮಹಾಂತೇಶ್ ಕಡಾಡಿಯವ್ರ ಬೆಂಬಲಿಗರು ಯಾವ ರೀತಿಯಾಗಿ ಸಂಭ್ರಮಾಚರಣೆ ಆಚರಿಸಿದ್ರೆ ಗೋಕಾಕದಲ್ಲಿ ಏನೋ ಬದಲಾವಣೆ ಆಗಿಬಿಡ್ತಪ್ಪ, ಜಾರಕಿಹೊಳಿ ಹಿಡ್ತಾ ಹೋಗಿಬಿಡ್ತು ಅನ್ನೂರಂಗ ಸಿಚುವೇಶನ್ ಇತ್ತು ಊರು ತುಂಬ. ಅವು ಕಟೌಟ್ಸ್ಗಳು ಮತ್ತು ಬಂಟಿಂಗ್ಸು ಅವೆಲ್ಲ ಹಾಕಿದ್ದು ಇಡೀ ಊರು ತುಂಬ ನೋಡ್ತಾ ಇದ್ವಿ. ಆದರೆ ಅವೆಲ್ಲ ಕಟೌಟ್ನಲ್ಲೇ ಮಹಾಂತೇಶ್ ಕಡಾಡಿಯವರು ಡಾಕ್ಟರ್ ಎಲ್ಲ ಕಡೆಗೂ ಸತೀಶ್ ಅವರು ಫೋಟೋ ಹಾಕ್ಕೊಂಡಿಲ್ಲ. ಇದು ಭಾಳ ಗಮನಿಸಬೇಕಾದ ವಿಷಯ. ಯಾಕಂತಂದ್ರೆ ಸತೀಶ್ ಅವರು ಇವತ್ತು ಉಸ್ತುವಾರಿ ಸಚಿವರು ಬೆಳಗಾವಿ ಜಿಲ್ಲೆ, ಜೊತೆಗೆ ಕಾಂಗ್ರೆಸ್ನ ಮುಖ್ಯ ಲೀಡರು, ಅವ್ರದ್ದು ಫೋಟೋ ಇಲ್ಲ. ಯಾಕೆ ಅನ್ನೋದು ಇವತ್ತಿಡೀ ಜನ ಗೋಕಾಕ್ ತುಂಬ ಮಾತಾಡ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಗೋಕಾಕದಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರು ವಿರೋಧವಾಗಿ ಒಂದು ದೊಡ್ಡ ಸಂಘಟನೆ ಹುಟ್ಟುತ್ತಾ ಇದ್ವು. ಸೌದಿಯವ್ರ ಬೆಂಬಲಿಗರು ಇಲ್ಲೇ ಜೋರ್ದಾರ್ ಆಗಿದ್ದಾರಾ? ಇಲ್ಲಿ ಲಿಂಗಾಯತ್ ಲಾಬಿ ಒಂದಾಗ್ತಾ ಇದೆಯಾ? ಹೌದಪ್ಪ, ಹೊಸದೊಂದು ಏನು ಹುಟ್ಟಾಕೊಂಡು ಅಂತಿರ್ಬೋದಾ? ಮಹೇಶ್ ಕಡಾಡಿ ಅವರು ಮಾತ್ರ ಶೆಡ್ ಹೊಡೆದ್ರ 2028 ರಮೇಶ್ ಜಾರಕಿಹೊಳಿ ಅವರಿಗೆ. ಯಾಕಂದ್ರೆ ಈಗ ಹಿಂದಿನ ಚುನಾವಣೆಯಲ್ಲ ಸ್ವಲ್ಪ ಅಲ್ಪಾಂತರದಲ್ಲಿ ಸೋತಿದ್ದಾರೆ ಮಹಂತೇಶ್ ಕಡಾಡಿ ಅವರು. ಹೀಗಾಗಿ ಮಹಂತೇಶ್ ಕಡಾಡಿ ಅವರು ತಾವೇ ಗೆದ್ದಷ್ಟು ಅವ್ರ ಅಭಿಮಾನ ಬಳಗ ಇಡೀ ಊರು ತುಂಬ ಕಟೌಟ್ ಹಾಕೋದಷ್ಟಲ್ಲ, ಪಟಾಕಿ ಶಾರಿಸಿದ್ದೇನೋ, ಮಾಡಿದ್ದೇನೋ, ಮಾತಾಡಿದ್ದೇನೋ. ಹೀಗಾಗಿ 2028 ಚುನಾವಣೆ ನಿಶ್ಚಿತವಾಗಿಯೂ ಗೋಕಾಕದಲ್ಲೇ ಕಾಂಗ್ರೆಸ್ ವರ್ಸಸ್ BJP ಜಬರ್ದಸ್ತಾಗಿ ಆಗ್ತಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಿಂದಲೂ ಸಾಕಷ್ಟು ನಮ್ಮ ಅಶೋಕ್ ಪೂಜಾರಿ ಅವರು ನಮ್ಮ ರಮೇಶ್ ಅವರ ವಿರೋಧವಾಗಿ ನಿಂತಿದ್ದಾರೆ, ಸೋತಿದ್ದಾರೆ. ಪಾಪ ಒಳ್ಳೆಯ ವ್ಯಕ್ತಿ, ಬರಬೇಕಾಗಿತ್ತು, ಅದು ಸೋತು ಹೋಗಿದ್ದಾರೆ, ಇತಿಹಾಸದ. ಆದರೆ ಈ ಸಲ ಕಡಾಡಿಯವರ ಒಂದು ನಡೆಗಳನ್ನು, ಜನರನ್ನು ಭೇಟಿ ಆಗುವುದನ್ನು, ಜಾರಕಿಹೊಳಿಯವರ ವಿರೋಧಿಗಳ ಜೊತೆ ಸಂಪರ್ಕವನ್ನು ಹೆಚ್ಚು ಮಾಡಿಕೊಳ್ಳೋದನ್ನು, ಅದರಲ್ಲೂ ಲಕ್ಷ್ಮಣ್ ಸವದಿ ಅವರಿಗೆ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ ಟಗ್ ಆಫ್ ವಾರ್ ಇಬ್ಬರ ಮಧ್ಯದಲ್ಲೇ ಜೋರ್ದಾರಂತಹ ಒಂದೇನಪ್ಪ ಅಂತಂದ್ರೆ ರಾಜಕೀಯ ವೈಷಮ್ಯ. ಹೀಗಾಗಿ ಇಡೀ ಊರು ತುಂಬ ತಾವೇ ಈಗ ಮಂತ್ರಿ ಆದಿವೇನೋ ಅನ್ನುವಂಗೆ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಪಟಾಕಿ ಶಾರ್ಸಕಚ್ಚಿದ್ದು ತಮ್ಮ ಬೆಂಬಲಿಗರಿಂದ ಇಡೀ ಊರು ತುಂಬ ಈ ಒಂದು ಅವರ ಗೆಲುವಿಗೆ ಸಂಭ್ರಮಾಚರಣೆ ಆಚರಿಸಿ ನೋಡಿದಾಗ 2028 ಚುನಾವಣೆ ಗೋಕಾಕದಲ್ಲಿ ಅಷ್ಟು ಸುಲಭವಾಗಿ ಜಾರಕಿಹೊಳಿ ಅವರಿಗೆ ವರದಿತ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಜನ ಮಾತಾಡ್ತಿದ್ದಾರೆ. ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ವಿರೋಧಿಗಳು ಸಾಕಷ್ಟು ಇದ್ದಾರೆ, ಇಲ್ಲಂತಲ್ಲ. ಯಾಕಂದ್ರೆ ಅಶೋಕ್ ಪೂಜಾರಿ ಅವ್ರಿಗೆ ಬಿಡುತ್ತಿರುವಂಥ ಮತಗಳು ಅಥವಾ ಇವರು ಡಾಕ್ಟರ್ ಕಡಾಡಿ ಅವರಿಗೆ ಬಿದ್ದಂಥ ಮತಗಳು ಹೆಚ್ಚು ಕಡಿಮೆ 50-50 ಬಂದಂಥವು ಇದ್ದಾವೆ. ಅದರಲ್ಲೂ ಲಾಸ್ಟ್ ಸ್ವಲ್ಪ ಅಂತರದಲ್ಲೇ ಕಡಾಡಿ ಅವರು ಸೋತಿದ್ದರಿಂದಾಗಿ ವಿರೋಧಿಗಳು ಸಾಕಷ್ಟಿದ್ದಾರೆ. ಹೌದಪ್ಪ, ಕಳೆದ ಹಲವಾರು ವರ್ಷಗಳು, ಎಷ್ಟು ವರ್ಷ ಆಯ್ತು ನಿಮ್ಗೆ ಗೊತ್ತದ, ಸೋತಿದ್ದೇ ಇಲ್ಲ. ಮೊದಲು ಏನು ಮುತ್ತಣ್ಣವ್ರು ಎದುರಾಳಾಗಿ ಸೋತಿದ್ದನ್ನು ಬಿಟ್ಟರೆ ನಂತರದಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸೋತಿದ್ದೇ ಇಲ್ಲ ಇಲ್ಲಿ. ಹೀಗಾಗಿ ಈ ಸಲ ಅವರ ವಿರೋಧಿಗಳು ಪೂರ್ತಿಯಾಗಿ ಡಾಕ್ಟರ್ ಕಡಾಡಿ ಅವರಿಗೆ ಬೆಂಬಲಿಸ್ತಾರಾ? ಮತ್ತು ಅವರು ಇವತ್ತಿನ ಮತ್ತು ಜನರ ಸಂಪರ್ಕ ಪ್ರತಿಯೊಂದು ಹಳ್ಳಿ, ಗೋಕಾಕ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ವಿಚಾರಗಳನ್ನು, ಕಾಂಗ್ರೆಸ್ಸಿನ ಡೆವಲಪ್ಮೆಂಟ್ಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ಈಗಂತೂ ಸ್ಪಷ್ಟವಾಗಿ ಇಡೀ ಈ ಒಂದು ತಾಲೂಕು ತುಂಬ ಆಗಿರ್ಬೋದು ಅಥವಾ ಈ ಒಂದು ಗೋಕಾಕ್ ನಗರದಲ್ಲಂತೂ ಆಗಿರ್ಬೋದು, ನಾವು ಜಾರಕಿಹೊಳಿ ಅವರ ವಿರೋಧವಾಗಿ 2020 ನಿಂತು ಬಿಟ್ಟಿದ್ದೀವಿ, ಅವ್ರ ವಿರೋಧ ಗೆದ್ದು ಬಿಟ್ಟಿದ್ದೀವಿ ಅನ್ನುವಷ್ಟರ ಮಟ್ಟಿಗೆ ಈ ನಮ್ಮ ಸೌದಿಯವರ ಫೋಟೋಗಳನ್ನು ಹಾಕ್ಕೊಂಡು ಮೆರವಣಿಗೆ ಮಾಡಿದ್ದನ್ನು ಮತ್ತು ಸಂಭ್ರಮಾಚರಣೆ ಮಾಡಿದ್ದನ್ನು ನೋಡಿದಾಗ ಮೊದಲಾದಂಥ ಚುನಾವಣೆಗಳಷ್ಟು ಸುಲಭವಾಗಿ ಜಾರಕಿಹೊಳಿಯವರಿಗೆ ಗೆಲುವು ವರದಿತ ಅನ್ನುವಂಥದ್ದು ಹಲವು ಜನರ ಅಭಿಪ್ರಾಯ. ಅದೇನೂ ಇರಲಿ, ಯಾರು ಗೆಲ್ತಾರೋ ಸೋಲ್ತಾರೋ ಚುನಾವಣೆಯಲ್ಲೇ, ನಮ್ಮ ದೇಶದ ಚುನಾವಣೆಗಳು ನಿಮ್ಗೆ ಗೊತ್ತದ, ಅದರ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಇಲ್ಲಿ ಹಣಬಲ, ತೋಳ್ಬಲ, ಸಾರಾಯಿ ಬಲ, ಯಾವ ಬಲ ಹೆಚ್ಚಿರ್ತೋ ಅದು ಹೊರಗುತ್ತ ಬಂದಿದ್ದವು. ಆದರೆ ಇತ್ತೀಚೆಗೆ ಸ್ವಲ್ಪ ಡೆವಲಪ್ಮೆಂಟ್ ನೋಡಿದಾಗ ಇವುಗಳನ್ನು ಮೀರಿ ಈ ಗ್ಯಾರಂಟಿ ಬಲ ಬಂದದ. ಈ ಗ್ಯಾರಂಟಿ ಬಲದಿಂದಾಗಿ ಕಾಂಗ್ರೆಸ್ಸಿಗೆ ಹೆಚ್ಚು ಅನುಕೂಲಗಳಿದ್ದಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ಇದರದ ಬಿ ಜೆ ಪಿ ಈ ಸಲ ಗ್ಯಾರಂಟಿ ಘೋಷಣೆ ಮಾಡೋದಿಲ್ಲ ಅಂತಲ್ಲ, ಗ್ಯಾರಂಟಿ ಘೋಷಣೆ ಮಾಡುವಲ್ಲ ಬಿ ಜೆ ಪಿಯನ್ನು ಹಿಂದೆ ಬೀಳುವುದಿಲ್ಲ. ಈಗಾಗಲೇ ನಿಮಗೆ ಗೊತ್ತದ ಬಿ ಜೆ ಪಿಯ ನಾಯಕರು, ವಿರೋಧ ಪಕ್ಷದ ನಾಯಕರು 6 ವರ್ಷಕ್ಕೆ ಅವ್ರ ಹಿಂದೆ ಹೇಳ್ಕೊಂಡಿದ್ದಾರೆ, ಇಲ್ಲ ಮುಳ್ಳಿನ ತೆಗಿತೀವಿ ಅಂದರೆ ಗ್ಯಾರಂಟಿಯನ್ನು ತೆಗಿತೀವಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ, ಅವರು ಘೋಷಣೆ ಮಾಡ್ತಾರೆ. ಹೀಗಾಗಿ ಈ ಕಾಂಗ್ರೆಸ್ಸಿಗೆ, ಅದರಲ್ಲೂ ಕರಾಡಿಯವರಿಗೆ ಗೆಲುವು ಸುಲಭಲ್ಲ ಅನ್ನುವಂಥ ಮಾತು ಈಗಾಗಲೇ ಪ್ರಚಲಿತಿದ್ದ. ಅದೇನೂ ಇರಲಿ, ಇಲ್ಲೇ ರಮೇಶ್ ಜಾರಕಿಹೊಳಿ ಅವ್ರಿಗೆ ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಬಹು ವರ್ಷಗಳಿಂದ ಆಡಳಿತ ಮಾಡ್ತಾ ಬಂದಿದ್ದಾರೆ, ಅದರ ವಿರೋಧಿ ಅಲೆ ಗೆದ್ದೀತ ಅನ್ನುವಂಥ ಚರ್ಚೆನೂ ಶುರುವಾಗಿಬಿಟ್ಟಿದ್ದಾವೆ. ಮೇಲ್ಪದರಲ್ಲಿದ್ದೆಲ್ಲ ಮಾತಾಡೋದಿಲ್ಲ, ಯಾರೂ ಮಾತಾಡೋದಿಲ್ಲ, ಆ ಮದ್ದು ಬೇರೆ. ಆದರೆ ಆಂತರ್ಯದಲ್ಲಿ ಒಳಗೆ ಡಿಸ್ಕಷನ್ಸ್ ಜೋರು ನಡೆದಿದ್ದಾವೆ. ಈ ಸಲ ಭಾಳಷ್ಟು ನೋಡ್ತಾ ಇದ್ದೀವಿ, ಭಾಳ ಜನ ಮಾತಾಡೋದು ನೋಡ್ತಾ ಇದ್ದೀವಿ. ಕಡಾಡಿಯವರು ಈ ಹಿಂದೆ ಇವರ ವಿರುದ್ಧವಾಗಿ ಅಂದರೆ ಜಾರಕಿಹೊಳಿ ಅವರ ವಿರೋಧವಾಗಿರ್ತಂಥವರ ಎಲ್ಲರಿಗಿಂತ ಹೆಚ್ಚು ಪ್ರಬಲವಾಗಿ ತಮ್ಮ ಶಕ್ತಿಯನ್ನು, ಯುಕ್ತಿಯನ್ನು, ಬಲವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ನಾಯಕರ ಜೊತೆಗೆ ಸಹಿತ ಸಂಪರ್ಕದಲ್ಲಿದ್ದಾರೆ ಅವರು. ಯಾಕಂದರೆ ಭಾಳ ಜನಕ್ಕೆ ಮಾತಾಡ್ತಾ ಇದ್ರು, ಈ ಸಲ ಕಡಾಡಿ ಅವ್ರಿಗೆ ಟಿಕೆಟ್ ಸಿಗಲಿಕ್ಕಿಲ್ಲ, 2028 ತಪ್ಪಿಸ್ಬೋದು ಕಾಂಗ್ರೆಸ್ನಿಂದ ಅಂತೇಳಿ. ಆದರೆ ಆಲ್ರೆಡಿ ಡಿ ಕೆ ಶಿ ಅವರಿಂದ ಆಶ್ವಾಸನೆ ಸಿಕ್ಕದಪ್ಪ, ಇವರಿಗೆ MLA ಸೀಟ್ ಗ್ಯಾರಂಟಿಪ್ಪ, ನಿಮಗೆ ಕೊಡ್ತೀವಿ ನಾವು ಟಿಕೆಟು, ನೀವು ಗೆದ್ದು ಬರಬೇಕು ಅನ್ನುವಂತಹ ಮಾತುಗಳು ಅವ್ರ ಸಹಿತ ಹೇಳಿದ್ದಾರೆ ಅಂತೇಳಿ. ಅದಕ್ಕೆ ಬೆಂಬಲವಾಗಿ ಸೌದಿ ಅವರು ನಿಂತಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಹೀಗಾಗಿ ಸೌದಿಯವರ ಮಂತ್ರಿ ಆಗಿದ್ದ ಖುಷಿಯನ್ನು ಕಡಾಡಿಯವರು ಹೆಚ್ಚು ಆನಂದಿಸಿದ್ದಾರೆ, ಅನುಭವಿಸಿದ್ದಾರೆ. ಇದರಿಂದಾಗಿ ಈ ಮುಂಬರುವ ಚುನಾವಣೆಯಲ್ಲೇ ಗೋಕಾಕ್ ತಾಲೂಕಿನಲ್ಲಿ ಮಾತ್ರ ನಿಶ್ಚಿತವಾಗಿಯೂ ಘಮಾಸಾನ್ ಕುರ್ಚಿ ಸಲುವಾಗಿ, MLA ಕುರ್ಚಿ ಸಲುವಾಗಿ ಈ ಕಾಳಗಡಿದ್ರಲ್ಲಿ 2 ಮಾತಿಲ್ಲ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಏನೋ ಆಗಲಿ, ಇದರಲ್ಲಿ ಗೆಲುವನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರಲ್ಲಿ ಜಾರಕಿಹೊಳಿ ಮಿಂತಂದವರು ಭಾಳಷ್ಟು ಇದರಲ್ಲಿ ಮಾಹಿರಿದ್ದಾರೆ. ಯಾವ ರೀತಿ ಗೆಲ್ಲಬೇಕು, ಏನು ಮಾಡಬೇಕು, ಏನು ಅಂತೇಳಿ ಆ ದಿಶೆಯಲ್ಲಿ ಅವರು ಈಗಾಗಲೇ ತಯಾರಿ ನಡೆಸಿದ್ರೆ ಅವರು ಅದ್ರ ಸಹಿತ. ಬಟ್ ಆದ್ರೆ ಹಿಂದಿನವರ ವಿರೋಧಿ ಏನಿದ್ರು ನಮ್ಮ ಜಾರಕಿಹೊಳಿ ವಿರೋಧಿಗಳು, ಅವ್ರಿಗಿಂತಲೂ ಪ್ರಬಲವಾಗಿ, ವಿಭಿನ್ನವಾಗಿ ಮತ್ತು ಇವ್ರಿಗೊಂದು ಅನುಕೂಲವಾದ ಆರ್ಥಿಕವಾಗಿ ಸುಭದ್ರ ಇದ್ದಾರೆ ನಮ್ಮ ಈ ಕಡಾಡಿಯವರು. ಹೌದು, ಪಾರ್ಟಿ ಫಂಡ್ ಬರಬೇಕು, ಪಾರ್ಟಿ ಫಂಡ್ ಕೊಟ್ಟಾಗ ನಾವು ಗೆಲ್ಲಬೇಕು ಅನ್ನೋಂಥದ್ದು ಅವರಿಲ್ಲ. ತಮ್ಮದೇ ಆದ ಫಂಡ್ಗಳನ್ನು ಮಾಡಿದ್ದಾರೆ, ತಮ್ಮದೇ ಆದಂಥ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ಮಾಡ್ಕೊಂಡಿದ್ದಾರೆ, ತಮ್ಮದೇ ಆದಂಥ ಒಂದು ಏನಪ್ಪ ಅಂದ್ರೆ ಹಣಬಲವನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಮತ್ತು ಅನೇಕ ಅಭಿಮಾನಿಗಳನ್ನು ಸಹಿತ ತಮ್ಮೊಂದಿಗೆ ಉಳಿಸ್ಕೊಂಡಿದ್ದಾರೆ. ಈಗ ಅಭಿಮಾನಿಗಳು ದಿನಕ್ಕೆ ಅವ್ರ ಜೊತೆಗೆ ಹೆಚ್ಚಾಗ್ತಾ ಇದ್ದಾರೆ. ಅಂದ್ರೆ ಅಂದುಕೊಂಡಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಹೀಗಾಗಿ ಗೋಕಾಕ್ ಅದರ ಈ ಒಂದು ಮುಂಬರುವ ದಿನಗಳಲ್ಲಿ ರಾಜಕೀಯ ಹಲ್ಚಲ್ಗಳು ಅಂದರೆ ಚಲನೆಗಳು ಇನ್ನೂ ಜೋರಾಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆ ದಿಶೆಯಲ್ಲೇ ಇನ್ನು ಮುಂದಿನ ಹೆಜ್ಜೆನ ಏನು ಇಡ್ಬೋದು ಕಡಾಡಿಯವರು. ಈಗಂತೂ ಕಡಾಡಿಯವರು ತಮ್ಮ ಓಪನ್ ಆಗಿ ಜನರಿಗೆ ಹೇಳುವಂಗೆ ಸತೀಶ್ ಅವರು ಕಾಂಗ್ರೆಸ್ ಲೀಡರ್ ಇದ್ದರೂ ಸಹಿತ ರಾಜ್ಯ ಮಟ್ಟದ್ದು ಅವರ ಫೋಟೋ ಹಾಕಿಕೊಳ್ಳಾರ್ದ ನಾವು ಈ ಜಾರಕಿಹೊಳಿ ಕುಟುಂಬದ ವಿರೋಧಿಗಳು ಅನ್ನೋದನ್ನು ಸ್ಪಷ್ಟವಾಗಿ ಜಾಹೀರು ಮಾಡಿದ್ದಾರೆ. ಇದಕ್ಕೆ ಡಿ ಕೆ ಶಿ ಅವರ ಆಶೀರ್ವಾದವೂ ಇದೆ ಅನ್ನುವಂಥ ಮಾತುಗಳನ್ನು ಅವರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ಯಾವತ್ತು ಅವ್ರ ಬೆಂಬಲಿಗರಲ್ಲೂ ಸಹಿತ ವಿಶ್ವಾಸ ಮೂಡಿದೆ, ಇಲ್ಲಪ್ಪ ಇವರು ಹೋರಾಟ ಮಾಡ್ತಾರೆ, ಡಿ ಕೆ ಶಿ ಅವ್ರ ಬೆಂಬಲಿಗರು ಹಿಂದದ ಇವ್ರಿಗೆ ಟಿಕೆಟ್ ಸಿಗೋದು ಗ್ಯಾರಂಟಿ, ನಾವು ನಿಶ್ಚಿತವಾಗಿ ಇವ್ರ ಜೊತೆ ಗುರುತಿಸ್ಕೊಳ್ತೀವಿ ಎನ್ನುವಂಥ ಅನೇಕ ಅಭಿಮಾನಿಗಳು ಕಡಾಡಿಯವ್ರ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಇದ್ದಾರೆ. ಹೀಗೆ ಮೊದಲಿಗೇನಾಗ್ತಿದ್ದಪ್ಪ ಅಂದ್ರೆ ಗೋಕಾಕದಲ್ಲಿ ಈ ಜಾರಕಿಹೊಳಿ ಸಹೋದರ ವಿರೋಧಿಗಳು ಓಪನ್ ಆಗಿ ಕಾಣಿಸ್ಕೊಳ್ಳೋದು ಹಿಂದೆ ಮುಂದೆ ಮಾಡ್ತಾಯಿದ್ರು. ಎಲ್ಲೋ ಏನೋ ಈ ಒಂದು ಕಾರಣದಿಂದಾಗಿ ಅನೇಕ ಸಲ ನಮ್ಮ ಅಶೋಕ್ ಪೂಜಾರಿ ಅವ್ರಿಗೆ ಇಲ್ಲರಿ ನಮ್ಮ ಮನೆಗೆ ಬರೋಕ್ಕೆ ಹೋಗ್ಬೇಡ್ರಿ, ನಾವು ನಿಮಗೆ ಓಟ್ ಹಾಕ್ತೀವಿ ಅಂಥೇಳಿ ಅವ್ರ ಮುಂದೆ ಸಾಗಿಸಿ ಪಾಪ ಈ ಹಿಂದಿನ ಚಾನಲ್ ಸೋಲಿಸಿದ್ದನ್ನು ನಾವು ನೋಡಿದ್ವಿ. ಅಂದರೆ ಒಟ್ಟಾರೆಯಾಗಿ ಇವತ್ತು ಓಪನ್ ಆಗಿ ಡಾಕ್ಟರ್ ಕಡಾಡಿಯವರು ಈ ರಮೇಶ್ ಜಾರಕಿಹೊಳಿ ವಿರೋಧವಾಗಿ ನಾನು 2028 ಕಾಂಗ್ರೆಸ್ನ ಉಮೇದುವಾರ ನಮ್ಮ ನಾಯಕ ಸೌದಿ ಮತ್ತು ಡಿ ಕೆ ಶಿ ಅನ್ನುವ ಮೂಲಕ ಒಂದು ಹೊಸ ರಾಜಕೀಯ ಸಂಚಲನವನ್ನು ಈ ಗೋಕಾಕದಲ್ಲಿ ಮೂಡಿಸಿದ್ದಾರೆ ಅನ್ನೋದನ್ನು ಗಮನಿಸಿದಾಗ ಇನ್ನು ಮುಂದಿನ ಏನು ಡೆವಲಪ್ಮೆಂಟ್ ಆಗ್ತಾವ, ಏನಾಗ್ಬೋದು ಗೋಕಾಕದಲ್ಲೇ ಬದಲಾವಣೆ ಆದೀತಾ, ಇಲ್ಲ ಜನ ಇಲ್ಲಪ್ಪ ನಮ್ಮ ಹಿಂದಿನ ನಾಯಕನ ಒಳ್ಳೆ ಮುಂದೆ ಹೋಗ್ತಾರ, ಇಲ್ಲ ಹೊಸ ನಾಯಕ ಬರಲಪ್ಪ, ಹಳೇದು ಹೊಸದಾಗಲಿ ಚೇಸಾಗಲಿ, ಹೊಸ ವಾತಾವರಣ ಬರಲಿ, ಹೊಸ ಗಾಳಿ ಬೀಸಲಿ ಅನ್ನೋ ದಿಶೆಯಲ್ಲಿ ಡಾಕ್ಟರ್ ಕಡಾಡಿಯವರಿಗೆ ಒಂದು ಅವಕಾಶ ಕೊಡ್ತಾರೆ. ಯಾರಿಗೂ ಗೊತ್ತು ಭವಿಷ್ಯದಲ್ಲಿ ಏನದು ಅಂತೇಳಿ. ಭವಿಷ್ಯ ನೋಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದು ಇಂಟರ್ಪ್ರೇಟ್ ಮಾಡೋಕ್ಕೆ ಇವತ್ತು ನಮಗೂ ಸಾಧ್ಯ ಇಲ್ಲ. ಯಾಕಂದ್ರೆ
ಇಬ್ಬರು ಬಲಿಷ್ಠ ಏನಪ್ಪ ಅಂತಂದ್ರೆ ಇವತ್ತು ಆರ್ಥಿಕವಾಗಿ ಆಗಿರ್ಬೋದು, ಸಂಘಟನಾತ್ಮಕವಾಗಿ ಆಗಿರ್ಬೋದು, ಜನ ಸಂಪರ್ಕ ಮಾಡೋದ್ರಲ್ಲಿ ಆಗಿರ್ಬೋದು, ಇಬ್ಬರು ಬಲಿಷ್ಠ ಆಗಿ ನಿಂತಿದ್ದಾರೆ. ಅದರಲ್ಲೇ ಒಂದಿಷ್ಟು ಬಲ ನಮ್ಮ ಜಾರಕಿಹೊಳಿ ಅಂದರೆ ರಮೇಶ್ ಜಾರಕಿಹೊಳಿ ಬಲಿಷ್ಠ ಕಂಡ್ರೂ ಸಹಿತ ಇದು ಎಷ್ಟರ ಮಟ್ಟಿಗೆ ಬಲಿಷ್ಠಾಗಿ ಉಳಿಬೋದು 2020 ಅನ್ನೋದು 28 ಅನ್ನೋದು ಆಗಿನ ಸಂದರ್ಭದಲ್ಲಿ ನಡೆಯುವಂಥ ಮಾತು. ಏನಾಗಲಿ ಕಡಾಡಿಯವರು ಮಾತ್ರ ಅವರ ಬೆಂಬಲಿಗರು ಓಪನ್ ಆಗಿ ಲಕ್ಷ್ಮಣ್ ಸವದಿಯವರ ಮಂತ್ರಿಗಿರಿಯನ್ನು ಸ್ವಾಗತಿಸಿ ತಾವೇ ಗೆದ್ದಷ್ಟು ಖುಷಿಪಟ್ಟಿದ್ದು ಗೋಕಾಕದಲ್ಲಿ ಒಂದು ಹೊಸ ಮುಗುಳ್ನಗೆಯನ್ನು ಮೂಡಿಸುವಲ್ಲೇ ಅವ್ರ ವಿರೋಧಿಗಳಲ್ಲೇ ಹೊಸ ಆಶಾಭಾವನ ಮೂಡಿಸುವಲ್ಲೇ ಯಶಸ್ವಿ ಆಗ್ಯದ ಅನ್ನೋಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? ಇದು ಸರಿ ಇರುತ್ತೆ ನಿಮಗೆ? ಸರಿ ತಪ್ಪಲ್ಲ ಏನಾದರೂ ಮಾತಾಡ್ತಾ ಇರಿ. ಯಾಕಂದರೆ ಬದಲಾವಣೆ ನಿಸರ್ಗದ ನಿಯಮ, ಯಾರೂ ಶಾಶ್ವತರಲ್ಲ. ಒಂದಿಲ್ಲ ಒಂದಿನ ಅಳಿವು ಅನ್ನೋದು ಬರೋದನ್ನು ಹುಟ್ಟಿದ ಮೇಲೆ ಅಳಿವು ಇರೋದು ಅನ್ನೋದು ಸತ್ಯ ಅಂತ ತಿಳ್ಕೊಂಡು ನಾವು ರಾಜಕೀಯ ಮುಂದುವರಿಸೋದು ಯೋಗ್ಯ ಅನ್ನೋದು ಮತ್ತೆ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಅರ್ಧ ದೇಶದ ಸತ್ಯಕ್ಕಾಗಲಿ ವಂದನೆಗಳು.